ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೆ. ನಾವು ಕಾರ್ತಿಕ ಅಮಾವಾಸ್ಯೆ ದಿನದಂದು ಸಿದ್ಧಾರೂಢನ ಮಠಕ್ಕೆ ಹೋಗಿದ್ದೀವಿ. ಸಿದ್ಧಾರೂಢನ ಮಠದಲ್ಲಿ ಲಕ್ಷ ದೀಪೋತ್ಸವ ಆಚರಣೆ ಇತ್ತು. ಈ ಲಕ್ಷ ದೀಪೋತ್ಸವ ಆಚರಣೆಯಲ್ಲಿ ನನ್ನ ಮಗ ಭಾಗಿಯಾದ. ಮತ್ತು ಇಲ್ಲಿ ಅವನಿಗೆ ದಿನಾಲು ಮನೆಯಲ್ಲಿ ಇದ್ದು ಬೋರ್ ಆಗಿರುತ್ತೆ. ಅದಕ್ಕೆ ಮಠಕ್ಕೆ ಹೋದಾಗ ಆನೆ ಮೇಲೆ ಕೂಡಿಸಿ ಅಂತ ಹಠ ಮಾಡ್ತಾ ಇದ್ದ. ಆನೆ ಮೇಲೆ ಕೂಡಿಸಿ ತುಂಬ ಖುಷಿಯಾಯಿತು. ಮತ್ತು ಅವನೊಟ್ಟಿಗೆ ಇನ್ನೊಂದೆರಡು ಹುಡುಗರು ಬಂದರು. ಅವ್ರ ಜೊತೆಗೆ ಅವನು ಕುಣಿದು ಕುಪ್ಪಳಿಸಿದ. ಕೆಳಗಿಳಿಸ್ಲಿಕ್ಕೆ ಹೋದ್ರೆ ಒಲ್ಲೆ ಅಂತ ಹಠ ಮಾಡ್ತಾನೇ ಇದ್ದ. ಅದೇ ರೀತಿ ಅವನಿಗೆ ಆನೆ ಮೇಲೆ ಕುಂದ್ರೋದು, ಆಮೇಲೆ ಹೊರಗಡೆ ಬರೋದು ಅಂದ್ರೆ ಭಾಳ ಖುಷಿ. ದಿನಾನು ಮನೆಯಲ್ಲಿ ಇದ್ದು ಬೋರ್ ಆಗಿರ್ತೈತಿ. ಅದಕ್ಕೆ ಹೊರಗಡೆ ಬರೋದಂದ್ರೆ ಭಾಳ ಖುಷಿ ಆಕೈತಿ. ಇಲ್ಲಿ ನೋಡ್ರಿ, ಅವ್ನ ಖುಷಿಗೆ ಮಿತಿನೇ ಇಲ್ಲ ಅನ್ಬಹುದು. ಆ ರೀತಿ ಕುಣಿತಾ ಇದ್ದಾನೆ. ಅವ್ರ ಅಪ್ಪಾಜಿ ಕರ್ಕೊಳಕ್ಕೆ ಹೋದ್ರೆ ಬರಾಕ ಒಲ್ಲಾಗಿದ್ದ. ಅದು ಆನೆ ಬಿಟ್ಟು ಮತ್ತೊಂದು ಆನೆ ನೋಡಿದ. ಈ ಆನೆ ಬೇಕು ನಂಗೆ, ಇಲ್ಲಿ ಹತ್ತಿಸು ಅಂತ ಅದಕ್ಕೆ ಹಠ ಮಾಡ್ತಾ ಇದ್ದ. ನೋಡ್ರಿ ಇಲ್ಲಿ ಆ ಆನೆ ಜೊತೆ ಹೆಂಗೆ ಮಾಡ್ತಾ ಇದ್ದಾನೆ. ಅದ್ರ ಕೋರಿ ಹಿಡ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದಾನೆ ನೋಡ್ರಿ. ಅದನ್ನು ಬಿಟ್ಟು ಬರಾಕ ಒಲ್ಲೆ ಆಗ್ಯಾನ. ಇಲ್ಲೇ ಕೂಡ್ತೀನಿ, ಮೇಲೆ ಕೂಡಿಸಿ ಅಂತ ಹಠ ಮಾಡ್ತಾ ಇದ್ದಾನೆ ನೋಡಿ. ಯಾವ ರೀತಿ ಮಾಡ್ತಾ ಇದ್ದಾನೆ ನೋಡಿ. ಆಮೇಲೆ ಈ ಮಠದ ಬಗ್ಗೆ ಎಷ್ಟು ಹೇಳಿದ್ರೂ ಇದರ ಮಹಿಮೆ ಅಂತೂ ಭಾಳನೇ ಶ್ರೇಷ್ಠ ಅಂತ ಹೇಳ್ಬೋದು. ಇಲ್ಲಿ ಹೋದ್ರೆ ಮನಸ್ಸಿಗಂತೂ ತುಂಬಾ ನೆಮ್ಮದಿ ಸಿಗುತ್ತೆ. ಭಕ್ತಿ ಭಾವ ಭಾಳ ಐತಿ ಇಲ್ಲಿದು. ಎಷ್ಟು ಹೇಳಿದರೂ ಕಡಿಮೆನೇ ಇಲ್ಲಿ. ನಾನು ನನ್ನ ಮಗ ಆಮೇಲೆ ಈ ಕಾರ್ತಿಕ ಮಾಸದಲ್ಲಿ ಜನದಟ್ಟಣೆ ಭಾಳ ಇರ್ತೈತಿ. ಲಕ್ಷ ದೀಪೋತ್ಸವ ಅಂದ್ರೆ ಭಾಳ ರಶ್ ಇರ್ತೈತಿ. ಬೇಡ ಅಂದರೂ ನಾವು ಬಂದು ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾದ್ವಿ. ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮಮ್ಮ 3 ಜನ ಬಂದ್ವಿ. ನೋಡ್ರಿ ಇಲ್ಲಿ ಅಲಂಕಾರ, ಇಲ್ಲಿ ವೈಭವ ನೋಡಕ್ಕೆ ಸಾಲ್ದಾಗೈತೆ ನೋಡ್ರಿ. ಎಷ್ಟು ನೋಡಿದ್ರು ಎಷ್ಟು ಹೊಗಳಿದ್ರು ಕಡಿಮೆ ಅನಿಸ್ತೈತಿ. ಆಮೇಲೆ ಬೆಳೆಯೋ ಸಿರಿ ಮೊಳಕೆ ಎಂಬಂತೆ ಮಕ್ಕಳಿಗೆ ನಾವು ಸಣ್ಣವ್ರಿರ್ತಾ ಏನು ಶಿಕ್ಷಣ ಕೊಡ್ತೇವಲ್ಲ ಅದೇ ರಕ್ತಗತವಾಗ್ತೈತಿ ಅಂತ ಹೇಳ್ಬೋದು. ಅದಕ್ಕೆ ಮಕ್ಕಳಿಗೆ ಭಕ್ತಿ ಭಾವ, ಈಗಿನ ಜನ್ರೇಷನ್ ಏನಾಗ್ಬಿಟ್ಟೈತಿ, ಬರೀ ಮೊಬೈಲ್ ಕೊಟ್ಬಿಟ್ರೆ ಸಾಕು. ಅವು ಮಕ್ಕಳು ಸುಮ್ಮನೆ ಆಗಿಬಿಡ್ತಾವೆ. ಆಮೇಲೆ ನಮ್ಮ ಪಾಡಿಗೆ ನಾವು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೇವೆ. ಮಕ್ಳಿಗೆ ಏನು ಅನ್ಸ್ಬಿಡ್ತೈತಿ, ಮೊಬೈಲ್ ಕೊಟ್ರೆ ಅವಕ್ಕೆ ಅದ್ರೊಳಗೆ ಏನು ಬರ್ತಾವೆ ಅದನ್ನು ನೋಡ್ಕೊತಾ ಅವು ಕೂತ್ಬಿಡ್ತಾವೆ. ಹೀಗಾಗಿ ಅರ್ಧ ಮಕ್ಕಳು ನಾವೇ ಹಾಳು ಮಾಡ್ತೇವೆ ಅಂತ ಹೇಳ್ಬೋದಾಗಿ. ಇಲ್ಲಿ ನೋಡಿ, ನಾನು ನನ್ನ ಮಗನ ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದು, ದೀಪ ಬೆಳಗಿಸೋದ್ರಲ್ಲಿ ತೊಡಗಿಸಿದೆ. ಮತ್ತು ಇಲ್ಲೀಗ ಹೊಸದಾಗಿ ಒಂದು ಕಟ್ಟಡ ಮಾಡ್ಯಾರ ಸಿದ್ಧಾರೂಢನ ಮಠದಾಗ. ಇಲ್ಲಂತೂ ಅವನು ಯಾವ ರೀತಿ ಕುಣದ ಅಂದ್ರೆ ಅದನ್ನು ವರ್ಣಿಸೋಕ್ಕಾಗಲ್ಲ ನೋಡ್ರಿ. ದೀಪ ಹಚ್ಚಿ ಅಲ್ಲೇ ಕೂತೀವಿ. ಇಲ್ಲಿ ಬಂದು ನಿಲ್ಲಕ್ಕೆ ತಯಾರಿಲ್ಲ. ಅಲ್ಲಿ ಹಾಡು ಆಮೇಲೆ DJ ಅವನ್ನೆಲ್ಲ ಹಚ್ಚಿದ್ರಲ್ಲ, ಅದನ್ನು ಅಲ್ಲೇ ಹೊಕ್ಕೇನೆ ನೋಡ್ರಿ. ಅವ್ನು ನೋಡ್ಬೋದು ಈ ವಿಡಿಯೋದಾಗ. ಬರೀ ಆ ಕಡೆನ ನೋಡ್ತಾ ಇದ್ದಾನೆ ನಾವು ಈ ಕಡೆ ಕರೆದ್ರೆ ಈ ಕಡೆ ಬರ್ತಾನೆ ಇಲ್ಲ. ಬರೀ ಆ ಹಾಡು ಕೇಳಬೇಕು, DJ ನೋಡಬೇಕು, ಕುಣಿಬೇಕು ಅಂತ ಅವನ ಆಸೆ. ಆಮೇಲೆ ನೋಡ್ರಿ ಈಗ ಇಲ್ಲಿ ಈ ಹೊಸ್ದಾಗಿ ಇದೊಂದು ಕಟ್ಟಡ ಇದಂತೂ ಭಾಳನೇ ಚೆನ್ನಾಗಿದೆ. ಇಲ್ಲಿಗೆ ಅಂತೂ ಬಂದು ಕೂತ್ರೆ ಮನೆಗೆ ಬರಬೇಕು ಅನ್ಸಲ್ಲ. ನಾವು ಎಷ್ಟು ಡ್ಯೂಟಿ ಮುಗಿಸ್ಕೊಂಡು ಲೇಟಾಗಿ ಹೋಗಿದ್ವಿ, ಆದರೂ ಸಹ ಈ ಲಕ್ಷ ದೀಪೋತ್ಸವದಲ್ಲಿ ನಾನು ನನ್ನ ಮಗ ಭಾಗಿಯಾದ್ವಿ. ಆಮೇಲೆ ಇದ್ರಾಗ ಭಾಗವಹಿಸ್ಬೇಕಂದ್ರೆ ನಮಗೂ ಒಂದು ಪುಣ್ಯ ಇತ್ತು ಅಂತ ನಾವು ಅನ್ಕೋಬೋದು. ನೋಡ್ರಿ ಇಲ್ಲಿ ನನ್ನ ಮಗ ಹೆಂಗೆ ದೀಪ ಹಚ್ಚಕತ್ತಾನ. ಇಲ್ಲಿ ಹಾಡು DJ ನೋಡಿ ಅವನು ಕುಣಿದು ಕುಪ್ಪಳಿಸಿದ ನೋಡ್ರಿ ಇಲ್ದೆ ದೀಪ ಹಚ್ಚಕತ್ತಾನ ನೋಡ್ರಿ. ಲಕ್ಷ ದೀಪೋತ್ಸವದಲ್ಲಿ ಅವನು ಭಾಗಿಯಾದ. ನೋಡ್ರಿ ಇಲ್ಲಿ ದೀಪ ಹಚ್ತಾನೆ ನೋಡ್ರಿ. ಈಗ ನೋಡ್ರಿ ಆ DJ ಸೌಂಡ್ ಕೇಳಾಕತ್ತಿತ್ತು ಅವನಿಗೆ. ಕೇಳಂಗೆ ಏನು ನನ್ನ ಕೈ ಬಿಡ್ರಿ, ನಾ ಡ್ಯಾನ್ಸ್ ಮಾಡಕ್ಕೆ ಹೋಕ್ಕೇನೆ ಅಂತ ನೋಡ್ರಿ. ಇಲ್ದೆ ಡ್ಯಾನ್ಸ್ ಮಾಡಿ ಬಿಡ್ರಿ ಅಂತಲ್ಲ ನೋಡ್ರಿ, ಡ್ಯಾನ್ಸ್ ಮಾಡ್ತಾನೆ ಹೆಂಗೆ ನೋಡ್ರಿ. ಅಷ್ಟು ಖುಷಿ ಆಗಿಬಿಟ್ಟತ್ತೆ ಅವನಿಗೆ ಹೊರಗೆ ಬರೋದಂದ್ರೆ ಅಷ್ಟು ಖುಷಿ ಅದ್ರಾಗ. ಆಮೇಲೆ ಅಲ್ಲಿ ಹಾಡು ಡ್ಯಾನ್ಸು, ಅಲ್ಲಿರೋ ಜನದಟ್ಟಣೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಗಿದೆ. ಆಮೇಲೆ ಈ ಮಠದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಈ ಸಿದ್ಧಾರೂಢರ ಮಹಿಮೆ ಎಷ್ಟು ಹೇಳಿದರೂ, ಎಷ್ಟು ಜನ್ಮಕ್ಕೆ ಹೇಳಿದರೂ ಸಾಲದು.
ಅಷ್ಟೊಂದು ಇತಿಹಾಸನ ಐತಿ ಈ ಸಿದ್ಧಾರೂಢರ ಬಗ್ಗೆ. ನಾನೇ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಮಾನಸಿಕವಾಗಿ ಹಿಂಸೆ ಅನ್ನಿಸ್ತಿತ್ತು ಕೆಲವೊಂದು ಸಾರಿ. ನಾನು ಈ ದೇವಸ್ಥಾನಕ್ಕೆ ಬಂದು ಕುತ್ಕೊಂಡು ಅಜ್ಜನ ಹತ್ರ, ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ಕೊಟ್ಟು, ಈ ಕಷ್ಟಕ್ಕೇನು ಪರಿಹಾರ ಕೊಡ್ತೀಯಪ್ಪ ಅಂತ ನಾನು ಬೇಡ್ಕೋತಾ ಇದ್ದೆ. ಬೇಡ್ಕೊಂಡು ನನ್ನಲ್ಲೇ ನಾನು ಆತ್ಮಾವಲೋಕನ ಮಾಡ್ಕೋತಾ ಇದ್ದೆ. ದೇವರೇ ಏನಪ್ಪ ನನಗೆ ಯಾವಾಗಪ್ಪ ಈ ಕಷ್ಟದಿಂದ ಬಿಡುಗಡೆ ಅಂತೇಳಿ. ಆವಾಗ ನನಗೆ ಈ ಸಮ್ಮನ್ನ ಒಂದು ಪ್ರಸಾದವಾಗಿ ಈ ಸಿದ್ಧಾರೂಢರನ್ನ ದಯಪಾಲಿಸ್ಯಾರಂತ ಹೇಳ್ಬೋದಾಗೈತಿ. ಯಾಕಂದ್ರೆ ನಾನು ಈ ಮಗಗೆ ನಾನು ಜನ್ಮ ಕೊಡ್ತೇನೆ ಅಂದ್ಕೊಂಡಿರಲಿಲ್ಲ. ಅಷ್ಟೊಂದು ಕಷ್ಟ ಇದ್ದವು ನಾನು. ಅದನ್ನೆಲ್ಲ ನೆನೆಸೋದು ಬೇಡ, ಈಗ ಈ ದೇವಸ್ಥಾನದ ರೀತಿ ನೋಡೋಣ. ಆಮೇಲೆ ಇಲ್ಲಿ ಲಕ್ಷ ದೀಪೋತ್ಸವದ ಬಗ್ಗೆ ನಾವು ನೋಡ್ಕೊಳ್ಳೋಣ ಬನ್ನಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಈ ಹೊಸ ಕಟ್ಟಡ ಅಂತೂ ಭಾಳ ಅದ್ಭುತವಾಗಿ ಕೆತ್ತನೆ ಮಾಡ್ಯಾರ. ಇಲ್ಲಿ ವಿನ್ಯಾಸ ಅಂತೂ ನೋಡಿಬಿಟ್ರೆ ಅಷ್ಟು ಮೈ ಜುಮ್ ಅಂತೈತೆ ನೋಡ್ರಿ, ಆ ಥರ ಐತಿ ಇಲ್ಲಿ. ಈಗೀಗ ರೆಡಿ ಮಾಡ್ಯಾರ. ಆಮೇಲೆ ಇಲ್ಲಿ ಅವತ್ತು ಲಕ್ಷ ದೀಪೋತ್ಸವ ನಾವು ಡ್ಯೂಟಿ ಮುಗಿಸ್ಕೊಂಡು 4:30 ಆಗಿತ್ತು. ಮನೆ ಬಿಟ್ಟು 5 ಗಂಟೆಗೆ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಂದ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಹಳೆ ಬಸ್ ಸ್ಟ್ಯಾಂಡಿಂದ ಮತ್ತು ಸಿದ್ಧಾರೂಢನ ಮಠಕ್ಕೆ ಹೋಗ್ಬೇಕಲ್ಲ, ಅಲ್ಲಿಂದ ಅಲ್ಲಿ ಆಟೋಕ್ಕೆ ಹೋದ್ವಿ. ತುಂಬಾ ರಶ್ ಇತ್ತು. ಏನು ಆಟೋನೇ ನಿಲ್ವಲ್ಲ, ಬಸ್ಸು ನಿಲ್ವಲ್ಲ. ಆದರೂ ಹೋಗಲೇಬೇಕಂತ ಡಿಸೈಡ್ ಮಾಡಿದ ಮೇಲೆ ಹೋಗೇ ತೀರ್ತೇವೆ ಅಂಥೇಳಿ ಬಂದ್ವಿ. ನೋಡ್ರಿ ಇಲ್ಲಿ ಎಷ್ಟು ಜನದಟ್ಟಣೆ ಅಂದ್ರೆ ಅಷ್ಟೊಂದು ಜನದಟ್ಟಣೆ ಐತಿ. ಆಮೇಲೆ ನನ್ನ ಮಗಗೆ ಬೇಕಾದಂಥ ಒಂದೆರಡು ಆಟಿಕೆ ಜಾಣಿ ತೊಗೊಂಡ್ವಿ. ಮನೆಗೆ ಬೇಕಾದಂಥ ಒಂದಷ್ಟು ಸಾಮಗ್ರಿಗಳನ್ನು ಕೊಂಡ್ಕೊಂಡ್ವಿ. ನೋಡ್ರಿ ಅಂಥ ಪರಿ ಏನು ಹಿಂಗೆ ಚೀಪು ಇರಲಿಲ್ಲ. ನೋಡ್ರಿ ಇಲ್ಲಿ ಪಟಾಕಿ ಇವನ್ನೆಲ್ಲ ನೋಡಿ ಅವನಿಗೆ ತುಂಬ ಖುಷಿ ಆತ್ರಿ. ಇದೆಲ್ಲ ನಮ್ಮ ಮನ್ಯಾಗ ಕೂತ್ರೆ ಸಿಗ್ತತೇನ್ರಿ? ಇಲ್ಲ. ವರ್ಷಕ್ಕೊಂದ್ಸಲ ಈ ಥರ ಎಲ್ಲ ಮಾಡ್ತಿರ್ತಾರೆ. ನಮಗೂ ಭಕ್ತಿ ಭಾವ, ದೇವ್ರ ಮೇಲಿನ ಭಕ್ತಿ ಯಾವ ರೀತಿ ಇರ್ತೈತಿ ಅನ್ನೋದು ನೋಡ್ರಿ. ಲೈಟಿನ ಸರ ಹಾಕ್ಯಾರ. ಎಷ್ಟೊಂದು ವಿಜೃಂಭಣೆಯಿಂದ ಒಂಥರ ಹಬ್ಬನ ಅನ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ರ. ನಾವು ಫಸ್ಟಿಗೆ ಸಿದ್ಧಾರೂಢರ ಮಠಕ್ಕೆ ಹೋಗ್ಬೇಕಾಗಿತ್ತು. ಈ ರಶ್ ಒಳಗೆ ನನಗೆ ಮಗನ ಎತ್ಕೊಂಡು ವೀಡಿಯೋ ಮಾಡೋಕೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಆದರೂ ಎಷ್ಟಕ್ಕತ್ತೆ ಅಷ್ಟು ಮಾಡಿದೆ. ನೋಡ್ರಿ ಫಸ್ಟಿಗೆ ಸಿದ್ಧಾರೂಢರ ಅಜ್ಜನಿಗೆ ಹೋಗ್ತಾರೆ ಎಲ್ಲರೂ. ಆದ್ರೆ ನಾನು ಉಲ್ಟಾ ಮಾಡಿದೆ, ಕೈಲಾಸ ಮಂಟಪಕ್ಕೆ ಹೋದೆ. ಯಾಕಂದ್ರೆ ಅಲ್ಲಿಂದ ರಶ್ ಅಂದ್ರೆ ಅಷ್ಟು ರಶ್ ಇತ್ತು. ಆ ರಶ್ ಒಳಗೆ ನನ್ನ ಮಗನ ಕರ್ಕೊಂಡು ನನಗೆ ವೀಡಿಯೋ ಮಾಡೋದೊಂದು ಹುಚ್ಚಿತ್ತಲ್ಲ, ಹೀಗಾಗಿ ಜನದಾಗ ದುಗಿಸ್ಕೊಂಡು ಹೋಗೋದೇ ರಗಡಾಗಿತ್ತು. ಅದಕ್ಕಾಗಿ ನಾವು ಫಸ್ಟ್ ಕೈಲಾಸ ಮಂಟಪಕ್ಕೆ ಹೋದೀವಿ ರೀ. ಕೈಲಾಸ ಮಂಟಪಕ್ಕೆ ಹೋಗಿ ನೋಡ್ರಿ ಇಲ್ಲಿ ದೇವ್ರ ದರ್ಶನನೂ ಆಯಿತು. ಇಲ್ಲಿ ಎಷ್ಟು ಚಂದ ದೀಪಾಲಂಕಾರ ಮಾಡ್ಯಾರ ನೋಡೋಣ ಬರ್ರಿ. ನೋಡ್ರಿ ಎಷ್ಟು ಹೇಳಿದ್ರು ಇಲ್ಲಿ ಇದು ಮುಗಿಯಲಾರದ ಇದು ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿ ಲೈಟಿಂದು ಡೆಕೋರೇಷನ್ ನೋಡ್ರಿ, ಗುಡಿಯ ವಿನ್ಯಾಸ ನೋಡ್ರಿ. ಇದನ್ನು ಆವಾಗಿನ ಕಾಲದಾಗ ಒಬ್ಬ ಶಿಲ್ಪಿ ಬಂದಿದ್ದಂತ. ಅವನಿಗೆ ಇದ್ರೊಳಗೆ ಕೆತ್ತೆಯಪ್ಪ ಅಂತ ಕೇಳಿದ್ರೆ ಅವರು ಒಂದೇ ಕೆತ್ತನೆ ಒಳಗೆ ಹೆಂಗೆ ಕೆತ್ತಾಕೈತಿ ಅಂತ ಅವರೆಲ್ಲ ಹಾಸ್ಯ ಮಾಡಿ ನಕ್ರಂತ. ಆದ್ರೆ ಅವನು ಬಡಗಿ ಇದ್ನಂತ. ಅವನು ಆತ ಸ್ವಾಮಿಗಳ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ಅಂತ ಹೇಳಿದಂತ. ಆತಪ್ಪ ಒಂದೇ ಕೆತ್ತನೆ ಒಳಗೆ ನೀ ಕೆತ್ತಬೇಕು ಅಂತ ಹೇಳಿದಂತ. ಹ್ಞೂ ಅಂತೇಳಿ ಅವ ಚಾಲೆಂಜಾಗಿ ತೊಗೊಂಡು ಆ ಬಡಿಗ ಇದನ್ನೆಲ್ಲ ಡೆಕೋರೇಷನ್ ಮಾಡಿದಂತ. ನೋಡ್ರಿ ಇದೇನಾರ ಸಾಧ್ಯ ಐತೆ? ನಾವು ಹಿಂದಿನ ಕಾಲದ ಅಜ್ಜರು ಹೇಳೋ ಕತ್ತಿ ಮುಖಾಂತರ ತಿಳ್ಕೊಂಡಿದ್ದು. ಭಾಳ ಐತ್ರಿ ನೋಡ್ರಿ. ಈ ವಿನ್ಯಾಸ ಎಲ್ಲ ನೋಡಿದ್ರೆ ಭಾಳನೇ ಖುಷಿ ಆಗ್ತೈತಿ. ನೋಡ್ರಿ ಅಜ್ಜರ ಬಂದ್ವಿ ಇಲ್ಲೇ. ನೋಡ್ರಿ ಇಲ್ಲಿ ಯಾವ ರೀತಿ ದೀಪ ಅಲಂಕಾರ ಮಾಡ್ಯಾರ. ಮತ್ತು ಇಲ್ಲೂ ತುಂಬಾ ರಶ್ ಇತ್ತು, ಆದರೂ ಬಿಡಲಿಲ್ಲ. ಬಂದು ನನ್ನ ಮಗನೂ ಈಗ ದರ್ಶನ ಮಾಡ್ಕೊತಾನೆ ನೋಡ್ರಿ. ಅಜ್ಜನ ಪಾದದಡಿಗೆ ಬಂದು ಅವನ ದರ್ಶನ ತಗೊಂಡು ಇಲ್ಲೊಂದು 10 ನಿಮಿಷ ಕೂತು ನೆಮ್ಮದಿಯಿಂದ ದೇವರ ಹತ್ರ ಬೇಡ್ಕೊಂಡು ಆಮೇಲೆ ಗುರುನಾಥರೂಢರ ಸನ್ನಿಧಿಗೆ ಬಂದೀವ್ರಿ. ನೋಡ್ರಿ ಗುರುನಾಥರೂಢರ ಸನ್ನಿಧಿನೂ ನೋಡ್ಕೊಂಡು ಬರೋಣ ಬನ್ನಿ.
ಅಂದ್ರೆ ಅವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ಆದರೂ ಬಿಡಲಿಲ್ಲ, ಬಂದ್ವಿ. ದರ್ಶನ ಅಂತೂ ಮಾಡ್ಕೊಂಡ್ವಿ. ನೋಡ್ರಿ ಇಲ್ಲಿ ಎಷ್ಟು ರಶ್ ಅಂದ್ರೆ ಅಷ್ಟು ರಶ್ ಇತ್ತು. ಈ ಗುರುನಾಥ್ ರೋಡ್ರು ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಂತ, ನಾನಂತರೂ ಮಾತಾಡಿ ಕೆಟ್ಟನಪ್ಪ, ನೀನು ನನ್ನ ಮಾತು ಪಾಲಿಸೋದಾದ್ರೆ ಇನ್ನು ಮುಂದಿಂದ ಮಾತಾಡಬೇಡ ಅಂದ್ರಂತ. ಆಯಿತು ಅಪ್ಪುಗಳ, ನೀವು ಹೆಂಗೆ ಹೇಳ್ತೀರಿ ಹಾಗೆ ಕೇಳ್ತೇನೆ ಅಂತೇಳಿ ಸಿದ್ಧಾರೂಢರು ಹೇಳಿದ ಆಜ್ಞೆಯಂತೆ ಇವರು ಸಿದ್ಧಾರೂಢರು ಶಿಷ್ಯರಂತೆ ಇವರು ಗುರುನಾಥ್ ರೋಡ್ರು. ಅವರು ಆಜ್ಞೆಯಂತೆ ಅವರು ಅವತ್ತಿಂದ ಮೌನಾವ್ರತ ಸ್ವೀಕಾರ ಮಾಡಿದ್ರಂತ, ಮಾತು ಬಿಟ್ಬಿಟ್ರಂತ ಆಮೇಲಿಂದ. ಯಾಕಂದ್ರೆ ಸಿದ್ಧಾರೂಢರಿಗೆ ಜೀವನದಲ್ಲಿ ಏನೆಲ್ಲ ಕಷ್ಟ